ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸೂಪರ್ ಈಸಿ ಟೇಸ್ಟಿ ರೆಸಿಪಿ ಮಾಡೋಣ ಬನ್ನಿ. ಇದಕ್ಕೆ ನಾನು ಮೊದಲೇ ಒಂದು ಚಿಕ್ಕ ನಿಂಬೆ ಗಾತ್ರಷ್ಟು ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಣ ಮೆಣಸಿನ್ಕಾಯಿನೂ ಮೊದಲೇ ನೆನೆಸಿಟ್ಟಿದ್ದೀನಿ. ರುಬ್ಬಿದಾಗ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ನೆನೆಸಿ ಇಟ್ಟಿದ್ದೀನಿ. ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಆಗಿಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಅಥವಾ ಶಾಲೋಟ್ಸ್ ಅಂತ ಕರಿತೀರಲ್ಲ, ಈ ಈರುಳ್ಳಿನ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಇದನ್ನ 1/2 kg ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೆಲ್ಲ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡಷ್ಟು ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಜಾಸ್ತಿ ಪೇಸ್ಟ್ ಥರನೂ ಇರಬಾರ್ದು, ಈ ಕಡೆ ಜಾಸ್ತಿ ಗಟ್ಟಿ ಹಾಗೇ ಇರಬಾರ್ದು. ಈ ಥರ ಮಾಡ್ಕೊಬೇಕು. ಇದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ 2 ಸಲ ಮಾಡಿ ನಾನು ಪಕ್ಕ ಇಟ್ಕೊಂಡಿದ್ದೀನಿ. ಅದೇ ಜಾರ್ಗೆ ಈಗ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಅದಕ್ಕೇ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ಕಮ್ಮಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಇದಕ್ಕೆ ಇವಾಗ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 1/2 ಸ್ಪೂನಷ್ಟು ಸಾಕು. ಅರಿಶಿನ ನೆಕ್ಸ್ಟು ಏನು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದೆ ಅದು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಫುಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಅದೇ ಜಾರ್ಗೆ ಹಾಕಿದ್ರಿಂದ ಈರುಳ್ಳಿ ಕಂಟೆಂಟ್ ಇರೋದ್ರಿಂದ ಹೀಗಾಗುತ್ತೆ. ಈಗ ಒಂದು ಬಾಣಲೆನ ಇಟ್ಟು ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಆಲ್ರೆಡಿ ನೋಡಿ ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವಾಗ 1 ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಇವಾಗ 1/2 ಸ್ಪೂನ್ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಿಟಪಟ ಅಂತ ರೋಸ್ಟ್ ಆಗಬೇಕು. ನೀವು ನೋಡ್ಕೊಳ್ಳಿ, ಜಾಸ್ತಿ ರೋಸ್ಟು ಮಾಡೋಕ್ಕೆ ಹೋಗಬೇಡಿ. ಈ ಕಡೆ ಸ್ವಲ್ಪ ಕಮ್ಮಿನೂ ಇರ್ಬೋದು, ಮೀಡಿಯಮಲ್ಲಿ ನೋಡಿಕೊಂಡು ರೋಸ್ಟ್ ಮಾಡ್ಕೋಬೇಕು. ನೀವು ನೀಟಾಗಿ ಕೈ ಆಡಿಸಿದ್ರೆ ಅದು ನೀಟಾಗಿ ರೋಸ್ಟ್ ಆಗುತ್ತೆ. ರೋಸ್ಟ್ ಆದಮೇಲೆ ನೋಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನಾನು ಅದನ್ನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಅದು ಫುಲ್ ಕೂಲ್ ಆದಮೇಲೆ ಅದನ್ನು ರುಬ್ಕೋಬೇಕು ನಾವು. ಅದನ್ನು ಇವಾಗ ಸದ್ಯಕ್ಕೆ ಸೈಡಲ್ಲಿ ಇಟ್ಟಿರೋಣ, ಅದು ಕೂಲ್ ಆಗಲಿ. ಇವಾಗ ಒಂದು ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನೀವು ಎಷ್ಟಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ತುಂಬ ಕನ್ಸ್ಯೂಮ್ ಮಾಡುತ್ತೆ ಆಯಿಲ್ನ. ಸೊ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಆಯಿಲ್ ಬಿಸಿಯಾಗಿರೋದು ನೋಡ್ಕೊಂಡು ನಾವು ಕರಿಬೇವು ಹಾಕ್ಕೊಬೇಕು. ಬೆಳ್ಳುಳ್ಳಿ ಫುಲ್ ಎಲ್ಲ ಹಾಕಬೇಕು ನೀಟಾಗಿ. ಅದು ಫುಲ್ ಚಿಟಪಟ ಎಲ್ಲ ಅನ್ನೋದು ಸ್ಟಾಪ್ ಆಗೋ ತನಕ ಈ ಥರ ಕೈ ಆಡ್ತಾಯಿರಿ. ನೆಕ್ಸ್ಟ್ ಅದು ಫುಲ್ ನೀಟಾಗಿ ಕೈ ಆಡಿ ಎಲ್ಲ ಆದಮೇಲೆ ಇದಕ್ಕೇ ನಾವು ಈರುಳ್ಳಿ ಹಾಕ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಕರಿಬೇವು ಚೆನ್ನಾಗಿ ಬೆಂದಿರಬೇಕು, ಈ ಥರ ರೋಸ್ಟ್ ಆಗಿರಬೇಕು. ಅದು ಯಾಕಂದರೆ ಫ್ಲೇವರ್ ಬರುತ್ತೆ ಆವಾಗ ಚೆನ್ನಾಗಿ. ಈಗ ನೋಡಿ, ನಾನು ಎತ್ತಿಟ್ಕೊಂಡಿರೋ ಈರುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದೂ ಅಷ್ಟೇ, ಅದು ಈರುಳ್ಳಿದೇನೇನು ಮಾಡ್ಕೊಂಡಿರ್ತೀವಿ ಆ ಪೇಸ್ಟನ್ನು ಫುಲ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಕೈ ಆಡಬೇಕು. ನೋಡಿ, ಈ ಥರ ಮಾಡ್ತಾ ಇರಬೇಕು. ಫುಲ್ಲ ಒಂಥರ ಕಲರೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಕೈ ಆಡ್ತಾನೇ ಇರಬೇಕು. ನೀವು ನೋಡ್ಕೋತಾ ಇರಬೇಕು ಕನ್ಸಿಸ್ಟೆನ್ಸಿ ಎಲ್ಲ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಈರುಳ್ಳಿ ಬೇಯುತ್ತೆ. ಉಪ್ಪು ಹಾಕ್ಕೊಂಡು ಈ ಥರ ಮಾಡ್ತಾ ಇರಬೇಕು. ಅದು ಈರುಳ್ಳಿ ಎಲ್ಲ ಫುಲ್ ಬೇಯಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಮಾಡ್ತಾ ಇರಬೇಕು. ಈರುಳ್ಳಿ ಒಂಥರ ಕಲರ್ ಚೇಂಜ್ ಆಗುತ್ತೆ, ಅದು ಬೆಂದಿದೆ ಅಂತ ಗೊತ್ತಾದಾಗ. ಸೊ ಅಲ್ಲಿವರೆಗೂ ನಾವು ಈ ಥರ ಮಾಡ್ತಾ ಇರಬೇಕು. ನೋಡಿ, ಅದು ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗೋ ತನಕ ನಾವು ಅದನ್ನು ಕೈ ಆಡ್ತಾನೆ ಇರಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಟ್ಟಿನಲ್ಲಿ ಅದು ಪೇಸ್ಟು ಎಲ್ಲದಕ್ಕೂ ಆಗಬೇಕಲ್ವ. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರೋಣ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟು ತನಕ ಮಿಕ್ಸ್ ಮಾಡಬೇಕಂದ್ರೆ ಇದು ಆಯಿಲೆಲ್ಲ ಫುಲ್ ಬಿಟ್ಕೊಳ್ಳುತ್ತೆ ಇದರಿಂದ. ಅಷ್ಟರಲ್ಲಿ ನಾವು ಸಾಸಿವೆ ಮಿಕ್ಸ್ಚರ್ನ ರುಬ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. ತರಿಯಾಗಿಯೇ ರುಬ್ಬಿದ್ದೀನಿ, ಫುಲ್ಲೀ ರುಬ್ಬೇಕಂತಿಲ್ಲ.
ಇದಕ್ಕೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೆಲ್ಲ ಹಾಕಿ ಒಂದು 2-3 ನಿಮಿಷ ಈ ಥರ ಮಾಡ್ತಾ ಇರಬೇಕು. ಅದು ಬೆಲ್ಲ ಎಲ್ಲ ಫುಲ್ ಕರಗೋವರೆಗೂ ನಾವು ಈ ಥರ ಮಾಡಿ ಇಟ್ಕೋಬೇಕಾಗುತ್ತೆ. ನೀಟಾಗಿ ಆಗ್ತಿದೆ ನೋಡಿ, ಆಲ್ರೆಡಿ ಅಲ್ಲೆಲ್ಲ ಆಯಿಲ್ ಬಿಡ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಿದೆ. ಸೊ ನೀಟಾಗಿ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ನೀಟಾಗಿ ಆದಮೇಲೆ ನಾವು ಇದಕ್ಕೆ ಇವಾಗ ನಾವು ರುಬ್ಕೊಂಡಿರುವಂಥ ಪೌಡರ್ನ ಹಾಕೋಣ. ಈ ಪೌಡರ್ ಏನು ಸ್ಪೆಷಾಲಿಟಿ ಅಂದರೆ ಇದನ್ನ ಹಾಕಿದ್ರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿಟ್ಟು 2 to 3 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಎಲ್ಲ ಫುಲ್ ಆಯಿಲ್ ಬಿಡ್ಕೊಂಡಿದೆ. ನಮ್ಮ ಈರುಳ್ಳಿ ಗೊಜ್ಜು ತುಂಬಾ ಚೆನ್ನಾಗಾಗಿದೆ. ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮ್ಮ ಈರುಳ್ಳಿ ಗೊಜ್ಜು ಪೂರ್ತಿಯಾಗಿದೆ. ಇದಕ್ಕೆ ಏನೇನು ಆ್ಯಡ್ ಮಾಡಬೇಕೆಲ್ಲ ಆ್ಯಡ್ ಮಾಡಾಗಿದ್ದೀನಿ ಆಲ್ರೆಡಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದರೆ ಮಾಡ್ಕೊಂಡು ತಿಂತಾನೇ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ನಿಮ್ಗೆ ಯಾವುದಾದ್ರೂ ಸಾಂಬಾರು ಮಾಡೋಕ್ಕೆ ಕಷ್ಟ ಆದರೆ ಈ ಥರ ನೀವು ಲೈಟಾಗಿ ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಡೈಲಿ ತಿನ್ನೋದಕ್ಕಿಂತನೂ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.